ஸ்ரீரங்கமன்னார் சமேத ஆண்டாள் ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ಈ ದಿನ ತಿರುಪಾವಯ ಪಾಶುರದಲ್ಲಿ 9ನೇ ಪಾಶುರದ ಪಾಶುರ ಮತ್ತು ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ತೂಮಣಿ ಮಾಡತ್ತು சொற்றம் விளக்கெரிய தூபம் கமல் துயில் வனைமேல் கண் வளரும் மாமன் மகளே மணிக்கதவம் தாழ்த்திரவாய் மாமீர் அவளை எழுப்பீரோ உன்மகள் தான் ஊமையோ அன்றிச்சவிடோ அனந்தலோ ஏமப்பெருந்துயில் மந்திரப்பட்டாளோ மாமாயன் மாதவன் வைகுண்டனென்றென்றும் நாமம் பலவும் ನವಿನ್ರೇಲೋರೆಂಬಾವಾಯ್. ಅಂದರೆ ತೂಮಣಿ ಮಾಡತ್ತು ಅಂದರೆ ಈ ಪಾಶುರದಲ್ಲಿ ಗಾಢನಿದ್ರೆಯಲ್ಲಿರುವ ತನ್ನ ಗೆಳತಿಯನ್ನು ಎಬ್ಬಿಸ್ತಾಳೆ ಗೋದಾದೇವಿ. ಶುಟ್ರಂ ವಿಳಕ್ಕೆರಿಯ, ಸುತ್ತಲೂ ದೀಪವಿರುವ ಬೆಳಕಿನಲ್ಲಿ ಇರುವಂತಹ ಕೋಣೆಯಲ್ಲಿ ಮಲಗಿರುವಂತಹ ಗೆಳತಿಯೇ, ಧೂಪಂ ಕಮಲ್ ತುಯಿಲೈ ಮೇಲ್ಕಣವಳರುಂ, ಸುತ್ತಲೂ ಧೂಪ ದೀಪಗಳಿಂದ ಕೂಡಿರುವ ಮೆತ್ತಗಿನ ಹಾಸಿಗೆಯ ಮೇಲೆ ಮಲಗಿರುವಂತಹ ಮಾಮನ್ ಮಗಳೇ, ಮಾವನ ಮಗಳೇ, ಮಣಿಕ್ಕದವಂ ತಾಳ್ತಿರವಾಯ್, ಚಿಲಕವನ್ನು ಹಾಕಿಕೊಂಡು ಮಲಗಿರುವಂತಹ ಮಾಮೀರ್ ಅವಳೈ ಎಳುಪ್ಪೇರೋ, ಮಾವನ ಮಗಳೇ ಅತ್ತೆ ಎದ್ದೇಳು, ಉನ್ಮಗಳ್ ತಾನ್ ಊಮೆಯೋ ಅನ್ರಿಚ್ಛೆವೆಡೋ, ಅತ್ತೆಯೇ ನಿನ್ನ ಮಗಳಿಗೆ ಕಿವಿ ಕೇಳಿಸುವುದಿಲ್ಲವೇ? ಗೋದಾದೇವಿಯು ಸ್ನೇಹಿತೆಯ ತಾಯಿಯನ್ನು ಕೇಳ್ತಿದ್ದಾಳೆ. ಅತ್ತೆಯೇ ನಿನ್ನ ಮಗಳಿಗೆ ಕಿವಿ ಕೇಳಿಸುವುದಿಲ್ಲವೇ? ಇಲ್ಲ ಮೂಕಿಯೇ? ಅಥವಾ ಅವಳಿಗೆ ಏನಾದರೂ ಮಾಯಾಮಂತ್ರವನ್ನು ಯಾರಾದರೂ ಮಾಡಿಸಿದ್ದಾರೆಯೇ? ಅನಂದಲೋ ಅಂದರೆ ಅವಳು ಸೋಂಬೇರಿಯೇ? ಮಾಮಾಯನ್ ಮಾಧವನ್ ವೈಗುಂಡನೆಂದ್ರೆಂದ್ರಂ, ವೈಕುಂಠದಲ್ಲಿ ನೆಲೆಸಿರುವಂತಹ ಕೃಷ್ಣನನ್ನು ನೆನೆದರೆ ನಾಮಂ ಫಲവും ನವಿನ್ರೇಲೋರೆಂಬಾವಾಯ್, ಕೃಷ್ಣನ ನಾಮವನ್ನು ಹಾಡಿದರೆ ನಮ್ಮ ವ್ರತ ಸಾರ್ಥಕವಾಗುತ್ತದೆ, ಎದ್ದೇಳು ಎಂದು ಗೋದಾದೇವಿಯು ತನ್ನ ಸ್ನೇಹಿತೆಯನ್ನು ಎಬ್ಬಿಸುತ್ತಿದ್ದಾಳೆ. ಈ ದಿನ 9ನೇ ಪಾಶುರದ ಭಾವಾರ್ಥವನ್ನು ತಿಳಿದುಕೊಂಡವು. ನಾಳೆ 10ನೇ ಪಾಶುರದ ಭಾವಾರ್ಥವನ್ನು ತಿಳಿದುಕೊಂಡೋಣ. ಆಂಡಾಳ್ ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ.